ಒಂದ್ ಕಂಪ್ನಿ ಓಕೆ ಅಂತ ಹೇಳೈತಿ. ಮಸ್ತ್ ಆತ್ಲ. ನಿನಗೂ ಅಲ್ಲೇ ನೀ ಕಲ್ತಿದ್ದಕ್ಕೆ ಹೊಂದುವಂತ ಜಾಬ್ ಹುಡ್ಕಾಡಕತ್ತೀನಿ. ಏನ ನಾ ಬೆಂಗಳೂರಿಗೆ ಬರೋದಾ? ಹ್ಞೂ ಮತ್ತೆ ಇಬ್ರು ಕೂಡ ಅಲ್ಲೇ ಜಾಬ್ ಮಾಡೋನು, ಅಲ್ಲೇ ಸೆಟ್ಲ್ ಆಗ್ಬಿಡುನು. ನಾವು ಒಕ್ಕಲ್ತನ ಬಿಟ್ಟು ಬೆಂಗಳೂರಿಗೆ ಬರ್ದಂತ ಯಾವಾಗ ನಿನಗೆ? ಆಕಿನ ಮ್ಯಾಗ ಅಷ್ಟೇ ಸಿಟ್ ಆಗಿಲ್ಲ ನೀನು. ಸಿಟ್ಟು ಆಗ್ಲಾರ್ದು ಏನು ಮಾಡ್ಬೇಕು? ಹೊಲ ಬಿಟ್ಟು ಬೆಂಗಳೂರು ನೌಕರಿ ಮಾಡ್ಬೇಕತ್ನ. ಆಕಿ ನೀ ಆರಾಮಾಗಿರ್ಲಿ ಅಂತೇಳಿ ಬಯಸಿದ ತಪ್ಪ ಆಕಿ. ಆರಾಮಿಲ್ಲ ನಾವ್ ಯಾರು ನಮ್ಮಷ್ಟು ಆರಾಮ ಈ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರು ಇರಂಗಿಲ್ಲ. ದೊಡ್ಡ ಪಗಾರ ತಗೋತಾರ ಅನ್ನೋದು ಅಷ್ಟೇ. ಆದ್ರೆ ವಾರ ಕಳಿದ್ರ ಮುಕ್ಕಳು ಹಾರ 12 ಆಗಿರ್ತೈತಿ. ಅದ ನೋಡು ನಮ್ದ ಸ್ವಂತ ಹೊಲ, ಯಾವಾಗ ಬೇಕಾವ ನಾವು ಪಾರ್ಟಿ ಮಾಡ್ಬೋದು. ಅವ್ರು ವೀಕೆಂಡ್ದಾಗ ಮಾತ್ರ ಪಾರ್ಟಿ ಮಾಡ್ತಾರ. ನೋಡ ಗಂಗಾ ಕೆಲಸ ಮಾಡ್ತಾಳ, ದೊಡ್ಡ ಪಗಾರನು ತರ್ತಾಳ. ಸುಮ್ ಮನ್ಯಾಗ ಕೂತು ತಿನ್ನೋದ್ರಾಗ ನಿಂದೇನು ಹೋಗುತ್ತ? ಲೇ ಗಂಡಸ್ರಾಡು ಮಾತಾನೆ ಇದು. ಅಂದ್ರ ಗಂಡಸಾಗಿ ನೀ ದುಡಿಬೇಕು, ಆಕಿ ಹೆಂಗಸಾಗಿ ಮನ್ಯಾಗ ಕುಂದಿರ್ಬೇಕು. ಏನ್ ನಡ್ಸಿರಪ್ಪ ಗಂಡ್ರಾಮಿಗಳು? ಅಲ್ಲಿ ಎಲ್ಲಿ ಕಾಣವಲ್ಲಲ್ಲ, ಏನ್ ಜಂಗ್ ಬಿಡ್ಸ್ಕೊಂಡ್ ಬರಾಕೇನ್ ಸೊಲ್ಲಾಪುರ್ಗೆ ಹೋಗಿದ್ದೇನ? ಬೆಳಗಾವಿಗೆ ಹೋಗಿದ್ ನಾಳೆ ಬೆಳಗಾವಿ ಅಧಿವೇಶನ ನಡೆದತ್ತಲ್ಲ. ಹಾ ಅಲ್ಲಿ ಯಾರು ರಾಜಕಾರಣಿಗಳು ಭೇಟಿಗಿರ್ಬೇಕಲ್ಲ. ನಮ್ಮ ರಾಜಕಾರಣಿಗಳು ಬೆಳಗಾವಿ ಅಧಿವೇಶನಕ್ಕೆ ಬಂದ್ರ ಒಂಥರ ಪ್ರವಾಸಕ್ಕೆ ಬಂದಂಗೆ ಬರ್ತಾರಲಿ. ಭೇಟಿ ಆಗಿದ್ರು ನಮ್ಮ ಉತ್ತರ ಕರ್ನಾಟಕ ಒಂದು ಪ್ರತ್ಯೇಕ ರಾಜ್ಯ ಆದ್ರೆ ಸಾಕು ನೋಡ. ಉತ್ತರ ಕರ್ನಾಟಕ ಸಪ್ರೇಟ್ ಅಪ್ಪಕ್ಕ. ಹ್ಞೂ ಮತ್ತೆ ಉದ್ಧಾರ ಆಗೋದು ಯಾವಾಗ? ನಾವು ಈ ದುಡಿಯಾಕ ಬರೀ ಬೆಂಗಳೂರು ಮಂಗಳೂರು ಅನ್ಕೊಂಡ ಕುಂದ್ರು ನಾನು. ಒಂಥರ ಈ ರಾಜಕಾರಣಿಗಳಿಗೆ ನಾವು ಈ ಬಿಹಾರದವ್ರು ಕೂಲಿ ಕಾರ್ಮಿಕರು ಅದಾರಲ್ಲ ಹಂಗ ಅನಿಸ್ಬಿಟ್ಟಿವಿ. ಅದು ಕರೆನ ಈ ಬಸ್ ನೋಡು ಟ್ರೈನ್ ನೋಡು ಎಲ್ಲಾರು ಒಬ್ಬರು ಉತ್ತರ ಕರ್ನಾಟಕ ತುಂಬಿರ್ತಾರೆ. ಹಬ್ಬ ಕಟ್ಟ ಬಂದಿರ್ತಾರೆ. ಹಬ್ಬಕ್ಕೆ ನೋಡಿ ಟಿಕೆಟ್ ಹೆಂಗೆ ಇರಿಸ್ತಾರೆ. 70% ಕಾರ್ಖಾನೆಗಳು ದಕ್ಷಿಣ ಕನ್ನಡದಾಗ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು ದಕ್ಷಿಣ ಕನ್ನಡದಾಗ, IT BTS ಇರೋದು ಅಲ್ಲೇ. ಹಿಂಗಾಗಿ ಟ್ಯಾಕ್ಸ್ ಅವ್ರಂತಕ್ಕೆ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಇಂಥ ಹೊತ್ತಿನ ನಾವೇನಾದ್ರು ಪ್ರತ್ಯೇಕ ರಾಜ್ಯ ಕೇಳಿದೇವೆ ಅಂದ್ರೆ 10 ವರ್ಷ ಹಿಂದೆ ಹೋಗ್ಯ ನಾವು. ನಮ್ಮ ಕಡೆ ರಾಜಕಾರಣಿಗಳನ್ನ ಕೇಳ್ಬೇಕಾ? ಇಂಪ್ರೂವ್ ಹೆಸರಿನಾಗ ಒಂದು ಸ್ವಲ್ಪ ಡೆವಲಪ್ ಮಾಡೋವಲ್ರಿ. ಬರೀ ನಮಗೆ ಮೂಲ ಸೌಕರ್ಯ ಕೇಳಾಯ್ತೇವೆ ನಾವು, ಅದನ್ನು ಕೊಡೋವಲ್ರಿ. ಅಲ್ಲಿ ಇಲ್ಲಿನ ಬಿಸಿಲಿನ ನೋಡ್ತಕ್ಕ ದೊಡ್ಡ ದೊಡ್ಡ ಆಫೀಸರ್ಗಳು ಬರಾಕ ಹಿಂದ ಮುಂದೆ ನೋಡ್ತಾರ. ಇನ್ನು ದೊಡ್ಡ ಕಂಪ್ನಿಗಳು ಹೆಂಗ್ ಬರ್ಬೇಕ? ನಮ್ಮ ಕಡೆ ಬಿಸಿಲ ದುಬೈದಾಗ ಬಿಸಿಲು ನೋಡಿ ಏನು? ಕುಡಿಯಾಕ ನೀರಿಲ್ಲ, ಬೆಳ್ಯಾಕ ಭೂಮಿ ಇಲ್ಲ. ಆದ್ರೂ ಆ ನಮ್ಮನೆ ಡೆವಲಪ್ಮೆಂಟ್ ಐತೆ ಆ ದೇಶ. ಡೆವಲಪ್ಮೆಂಟ್ ಮಾಡಾರಾಗಿದ್ರೆ ಯಾವಾಗ ಮಾಡ್ತಿದ್ರ? ಹಿಂಗೆ ಕಾರಣ ಹೇಳ್ಕೊಂತ ಕುಂದಿರ್ತಿದ್ದಿಲ್ಲ. ಪ್ರತ್ಯೇಕ ರಾಜ್ಯ ಆತಂದ್ರೆ ಕೇಂದ್ರ ಸರ್ಕಾರನು ಸಪೋರ್ಟ್ ಮಾಡ್ತೈತಿ. ತೆಲಂಗಾಣ ಪ್ರತ್ಯೇಕ ಆದಾಗ ಕೇಂದ್ರ ಸರ್ಕಾರನ 12 ಲಕ್ಷ ಕೋಟಿ ರೂಪಾಯಿ ಕೊಟ್ಟೈತಿ. ಆಂಧ್ರದಾಗ ಹೊಸ ರಾಜಧಾನಿನ ಮಾಡ್ಯಾರ ಅಮರಾವತಿ ಅಂತೇಳಿ. ಫುಲ್ ಸ್ಪೀಡ್ದಾಗ ಡೆವಲಪ್ಮೆಂಟ್ ಮಾಡಾಕತ್ತಾರ. ಹಗ್ಗ ಹರಿಯಂಗಿಲ್ಲ, ಕೋಲ್ ಮುರಿಯಂಗಿಲ್ಲ, ಏನಾಗ್ಲಿ ಬಿಡು. ಪ್ರತ್ಯೇಕ ರಾಜ್ಯ ಆತಂದ್ರೆ ಎಲ್ಲ ಕಂಪ್ನಿಗಳು ಇಲ್ಲೇ ಬರ್ತಾವು. ನೀನು ಗಂಗಾನು ಇಲ್ಲೇ ಕೆಲಸ ಮಾಡ್ಬೋದಲ್ಲ. ಹಗಲ್ಗನ್ಸ್ ಕಾಣ್ಬೇಡ, ಆಕೆ ಹೋದ್ರ ಹೋಗ್ಲಿ. ನಾನಂತೂ ಬೆಂಗಳೂರಿಗೆ ಹೋಗಲ್ಲ. ಗಂಗಾ ಕೆಲಸ ಮಾಡ್ತಾವಂತ ಹಂಗಾದ್ರೆ ನಮ್ಮ ಸಂಘದ ಬ್ಯಾಂಕ್ನಾಗ ಕೆಲಸ ಮಾಡಂತ ಹೇಳಲ್ಲ. ಪಗಾರ ಎಷ್ಟು ಕೊಡ್ತೀರಿ? PF ಅದು ಎಲ್ಲ ಕಟ್ಟಾಗಿ 8,000 ರೂಪಾಯಿ ಕೊಡ್ತೀವಿ. ಆಕಿ ಕಲ್ದಿದ್ದಕ್ಕೆ ಬೆಂಗಳೂರಾಗ 1.5 ಲಕ್ಷ ರೂಪಾಯಿ ಪೇಮೆಂಟ್ ಕೊಡ್ತಾರ ಮಗನ. ನಮ್ದು ಅಷ್ಟು ಕಷ್ಟ ಆಗತ್ಲಿ. ತಿಂಗಳಿಗೂ ಮಬ್ಬ ಬಡಿಸಿ ಮಗನ ಅನ್ಎಜುಕೇಟೆಡ್ ಕ್ಷಮ ಮಾತಾಡಬೇಡ. ನಮ್ಮ ಬ್ಯಾಂಕ್ನಾಗ 10 ಮಂದಿ ಕೆಲಸ ಮಾಡ್ತಾರ. ಅವ್ರಿಗೆಲ್ಲ ಸೇರಿಸ ತಿಂಗಳಿಗೆ 1,10,000 ರೂಪಾಯಿ ಆಗುತ್ತೆ. ಈಕಿ ಒಬ್ಬೇಕಿಗೆ 1.5 ಲಕ್ಷ ರೂಪಾಯಿ ತಿಂಗಳಿಗೆ. ಹೋಲ್ ಬಿಡು ಗಳಸಂಬ ಬರ್ಲಿ. ಯಾಕ್ಲೆ ಮರ್ತ ಬಿಟ್ಟಿದ್ದೆ, ಹೋಗ್ಲಿಕ್ಕೆ ಶಂಕ ಹೊಡಿದಾಳ ನನಗೆ. ಸುಬ್ಬೆ ಇವನಂತರೂ ಸತ್ರು ಆಗೋದಿಲ್ಲಕ್ಕೆ. ಹೆಂಗಂತೇನು ಈಗಿನ ಹೆಣ್ಮಕ್ಳು ಹೆಂಗಂದ್ರೆ ಗಂಡಸ್ರಿಗತ್ತೆ ಕೆಲಸ ಮಾಡ್ಬೇಕು, ನಾವು ಸ್ವತಂತ್ರ ಆಗ್ಬೇಕು, ಗಂಡಸ್ರಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತೇಳಿ ತೋರ್ಸಾಕ್ ಕುಂತಾವ. ಇವನ್ ನೋಡಿದ್ರೆ ಭೂಮಿ ನಂಬಿದವ. ಖರೆ ಖರೆ. ಎಲ್ಲಿ ಹೊಂಟಿ ಲೇಟ್ ಅವಸರನಾಗ? ಯಾವುದು ನಮ್ಮ ಗಂಗಾ ಕೆರೆ ಕಡೆ ಅಂತ ಮೀಟ್ ಹಾಕೊಂಡೀನಿ. ಮನ್ಯಾಗ ಪಾಯ್ಕೊಂಡು ಹಿಡ್ಕೊಂಡು ಆಕೆ ಕೆರೆ ಕಡೆ ಹೋಗಿ ಹೇಳ್ತೀನಿ. ಕೆರೆ ಕಡೆ ಬರೀ ಅದ್ರ ಸಂಬಂಧ ಹೋಗ್ತಾರನ? ನಾ ಅಂತೂ ಅದಕ್ಕೆ ಹೋಗ್ತೀನಪ್ಪ. ಏನು ಬರಬಾರ್ದಿಲ್ಲ. ಅಮ್ಮ ಆರಾಮದಿಲ್ಲ ದೋಸ್ತ? ನಿನ್ನ ಕಣ್ಣ ಕಾಣೋದಿಲ್ಲ. ಮದುವೆ ಆದ್ಮ್ಯಾಗ ಹೆಂಗ? ಮಹಾಭಾರತದ ಹೆಸರು ಕೇಳಿಲ್ಲ? ಅದ್ರಾಗ ಧೃತರಾಷ್ಟ್ರಗೂ 100 ಮಕ್ಳು ಅದಾರ. ಅವಂಗೂ ಕಣ್ ಕಾಣ್ತಿದ್ದಿಲ್ಲ. ಅರ್ಧಾತ್ ಬಿಡ ಬಾ. ಅಂದಾಗ ನಿಮ್ಮ ಮಾವ ಏನು ಮಾಡ್ತೀನಿ ಮೊದಲು? ಈಗಾರ ಏನು ಮಾಡ್ತಾನೆ? ಅಲ್ಲ ಖಾಲಿನೇ ಇರ್ತಾನ, ಹೊಲಕ್ಕೂ ಹೋಗೋದಿಲ್ಲ, ಮನ್ಯಾಗ ಕುಂತಾರ ಏನು ಮಾಡ್ತಾನ ಅಂತದವ? ಅವ್ನು ದೊಡ್ಡ ಕಂಪನಿ ಮಾಲಕಿದ್ದ. ಜ್ವರನ ಥರ್ಮಾಮೀಟರ್ನಾಗ ಅಳಿತಾರು, ಹೊಲನ ಎಕರೆ ಗುಂಟೆದಾಗ ಅಳಿತಾರು, ಕೋಳೆನ KG ಗಟ್ಲೆ ಅಳಿತಾರು, ಮನುಷ್ಯನ ರೊಕ್ಕದಾಗ ಅಳಿತಾರ. ರೊಕ್ಕ ಇದ್ರ ದುಃಖ ದೂರ ಅಂತ. ರೊಕ್ಕ ಹೆಂಗ್ ಮಾಡ್ಬೇಕಂತ ಯಾವ ಶಾಲ್ಯಾಗೂ ಕಲ್ಸಿಲ್ಲ, ಮನ್ಯಾಗೂ ಕಲ್ಸಿಲ್ಲ, ಈ ಸಮಾಜನೂ ಕಲ್ಸಿಲ್ಲ. ಆದ್ರೆ ನಾ ಇವತ್ತು ಓಪನ್ ಆಗಿ ಹೇಳ್ತೇನೆ, ಕುಂತಲ್ಲೇ ರೊಕ್ಕ ಹೆಂಗ್ ಮಾಡ್ಬೇಕಂತ ನಿಂತ ಜಗದಾಗ ಹೇಳ್ತೇನೆ.
ನಮ್ಮ HSM ಕಂಪ್ನಿಗೆ ಸೇರಿ ನಿಮ್ಮ ಕೆಳಗೆ 3 ಮಂದಿನ ಸೇರಿಸ್ರಿ ಅಷ್ಟ. ಹೆಂಗೆ ನಮ್ಮ ಮಾವ ಇನ್ನೂ ಮಟ ಅವ್ನ ಕೆಳಗೆ ಯಾರು ಸೇರೇ ಇಲ್ಲ ಹಂಗಾರ. ಸೇರ್ತೇನ? ನನಗೆ ಸ್ಪೆಂಡರ್ ಸಾಕಪ್ಪ. ಅವ್ನ ಬೆಂಚ್ ಕಾರ್ ಮಾಡಿಸಿ BMW ಒಳಗೆ ಇಟ್ಕೋ ಅಂತೇಳಿ ಅವಂಗ. ಬಿಳಿ ಕೂದ್ಲ ಕರ್ರಗ್ ಮಾಡಕ ಏರ್ ಕಲರ್ ಅದಾವು, ಆದ್ರ ಮಾರಿ ಬೆಳಗ್ ಮಾಡಕ್ ಯಾವ್ದು ಕ್ರಿಮಕ್ಕ ಹಿಡ್ದಲ್ ನೋಡ್ಲಿ. ಎಮ್ಮಿ ಚರ್ಮಕ್ಕ ಕಲರ್ ಗಿಲ್ಲ ಅಟಂಗಿಲ್ಲ. ನಮ್ಮ 7 ಪದರ ಅದ. ಗೊಬ್ಬರದ ಅಂಗಡಿಗೆ 2 ಪ್ಯಾಕೆಟ್ ಯೂರಿಯಾ DAP ಹೇಳಿದ್ಯಾ, ಹೊಲಕ್ಕೆ ಕಳ್ಸನ ಕೇಳ್ಕೊಂಬ. ತಿಪ್ಪಿ ಗೊಬ್ಬರ ಮುಕ್ಕಳ ಹಾಕೊಂಬಗನ. ಹೊಲಕ್ಕೆ ಹಾಕೋದು ಬೇಡ. ಏ ಹೊಲೆ ಈ ಜಿಪ್ ಹಾಕೊಂತೀನಿ ಬಿಡ್ಲೆ. ಏನಪ್ಪಾ ಶೇಖ, ದೋಸ್ತಂದ ಹಿಡ್ಕೊಂಡು ಹೋಯ್ಸಿದೇನ? ಅವಂಗ ಕನ್ನಟ ಕಾಣೋದಿಲ್ಲ, 2 ಕೈ ಸುದ್ದ ಅದ ಮಗನ. ನನಗೇನು ಹೇಳ್ತಿಲಿ? ಎಲ್ಲ ಹೊಂಟ ನೋಡಿ ನಿಮ್ಮ ದೋಸ್ತ. ಯಪ್ಪ ಉಳಿಸಿದಪ್ಪ, ತೆರಿನ ಹೊಡ್ಕೋತಿದ್ದ. ರಾಮ್ಯಾ ವರ್ಷ ನೀನ್ ಹಿಂಗ್ ಹೊಡಿತೀನಲ್ಲ, ನಿನ್ ಮಣ್ಣು ಹಾಕಕ್ ಬಂದವ್ರು ಹಿಂದೆ ಹಾಕಿರ್ಬೇಕು. ಇನ್ನ ಕಣ್ಣು ಕಂಡಿತ್ತಂದ್ರೆ ಎಂತೆಂತ ಕನಸು ಕಾಣ್ತಿದ್ಯೋ. ಕಣ್ ಕಾಣೋರು ಹೊರಗಿನ ಜಗತ್ ಅಷ್ಟ ನೋಡ್ತಾರ, ಕಣ್ ಕಾಣ್ಲಾರ್ದವ್ರು ಹೊರಗ ಒಳಗ ಯಾರು ನೋಡ್ತಾರ. ತಳಗ್ಯಾಕ ನೋಡತ್ತಿ? ಅದನ್ನ ಹರಳಾಕ್ ಬಿಡು, ಸಿಕ್ಕಲ್ಲ. ನಮ್ಮ ಮಾವಾಗ ಏನಾದ್ರು ಅಡೆತಡೆ ಮಾಡಿದಿ ನಿಮ್ಮ ಅಕ್ಕಾಗ? ಅವಾಗ ತಿಳಿ ಅಕ್ಕಿ ಬಾಗ್ಲಿಗೆ ಜೋತ್ ಬಿಡ್ಬೇಕು ಅನ್ಕೊಂತಿದ್ದೆ, ನಿಂದ ಉಳ್ಕೊಂಡಿ. ಇನ್ನು ಮುಂದರ ಸುದ್ದಿರ ಕಣ್ ಕಾಣಲ್ಲ ಅಷ್ಟ. ನಂದ ನಿನ್ ಬಾಡಿ ಒಳಗಿರೋ ಯಾವ್ದು ಮಂದಿ ಕಣ್ಣಿ ಕಾಣಲಾರ್ದಂಗ್ ಮಾಡೋ ಕೆಪಾಸಿಟಿ ಐತಿ ನನಗೆ. ನಾನು ಏನು ಮಾಡ್ಬೇಕಂತ ಗೊತ್ತಾಯ್ತು ಹೋಗ. ಫಸ್ಟ್ ನಿನಗ ಬೆಟ್ಟಾಗಿನಿ, ಆಮೇಲೆ ನಿಮ್ಮ ಅಮ್ಮಗ. ನಮ್ಮ ಮಾವ ನಿನಗೆ ಹತ್ಯಾನೋ ಹಾರ್ಕೋತ ಹೋಗ್ಯಾನೋ, ಇಲ್ಲಿಗೆ ಮುಗಿಸಿದನ. ಇದಿಲ್ಲೇ ಮುಗ್ಸಾಕ ಕೆರೂರ್ ಸಂತಿ ಮಾಡಿ ಅನ. ಪೊಲೀಸರು ಬೂಟ್ ನೆಚ್ಚಾಗ ಬಿದ್ದಾವು, ಅದ್ರ ಕಾವು ಜಲ್ದಿ ಆರಲ್ಲ. ಆರು ಬರಂತ್ರ ಅವ್ರ ಬೂಟ್ ತುಳು ಮಾಡ್ಕೊಂಬಂದಿವಿ. ನಿನ್ನ ಮ್ಯಾಗಿನ ಸಿಟ್ಟ ಕಡಿಮೆ ಆದಾಗ ತಲೆ ಮೇಲೆ ಬೂಟ ಇಡ್ತ ನಿಮ್ಗೆ. ಪೊಲೀಸರು ಬೂಟ್ ತುಳು ಮಾಡಿದವ್ರಿಗೆ ಗೊತ್ತಂದ್ರೆ ಕಾರಣ ತುಂಬಿ ಕಳಿಸ್ತಾರೆ. ತುಂಬೆ ಕಳ್ಸ್ಯಾರ. ನಾ ಬೇಕತ್ತೆ ಮಾಡಿಲ್ಲ, ಮರ್ತು ಬಿಡಿದನ. ನಿನಗ ಬ್ಯಾರೆ ಟೈಮ್ದಾಗ ನೋಡ್ಕೊಂತೀನಿ, ಆದ್ರೆ ಈಗ ಟಾರ್ಗೆಟ್ ನಿಮ್ಮ ಮಾವ. ಟಾರ್ಗೆಟ್ ಇಟ್ಕೊಳಕ್ ನೀನು ಫೈನಾನ್ಸ್ ಕಂಪ್ನಿ ಒಳಗೆ ಕೆಲಸ ಮಾಡಿದ್ದೇನ? ಆಗೋದು ಒಂದೊಂದ್ಸಲ. ಕಣ್ಣಿಲ್ದೆ ಹೋದರು ದುಡ್ಡು ಕಾಣಬಹುದು, ದುಡ್ಡಿಲ್ದೆ ಹೋದರೆ ಕಣ್ಣೆ ಕಾಣುವುದಿಲ್ಲ. ಈ ಹಾಡ ಯಾಕೆ ಹಾಡಿದ್ನು? ಏನು ಸಿಗ್ಲ ಕೊಟ್ಟವ? ರೊಕ್ಕ ಕೊಟ್ಟ ನಿಮ್ಮ ಅವ್ನ ಕಣ್ ತೆಗಸ್ನಲ್ಲಿ ಅವ. ನೀ ಯಾಕಲ್ಲಂತಿ ಇಬ್ರು ಬಗ್ಗೆನ ಯೋಚನೆ ಮಾಡಿದ್ಲಾನ? ನಾನು ಇಷ್ಟಪಟ್ಟಿನಿ ನಿನ್ನ, ಹಂಗಂತ ನೀ ಎಲ್ಲಿ ಕರೆದ್ರು ಬರ್ತೀನಿ ಅಂತ ಅಂದಿಲ್ಲ. ಹಂಗಾದ್ರೆ ಇಲ್ಲೇ ನೀ ಹೇಳಿದ್ ಕೇಳ್ಕೊಂಡ್ ಬಿದ್ದಿರ್ಬೇಕಂತ ನಾತಿ. ಎಷ್ಟು ಕಲಿತ್ರು ನಿಮ್ಮ ಅಡ್ಗೆ ಮನೆ ಕೆಲಸ, ಒಗ್ಯಾನ ಬಾಂಡೆ ಮಕ್ಳಂತ ಸಾಯ್ಬೇಕಲ್ಲ. ನಮ್ ಕಾಲ್ ಮೇಲೆ ನಿಂದಿರಬಾರ್ದು, ನಿಮ್ಮ ಅಡಿ ಆಳಾಗಿರ್ಬೇಕು ಅನ್ನೋದಲ್ಲ ನಿನ್ನ ಆಸೆ. ಈ ಮಾತು ಹೇಳೋದು ಎಷ್ಟು ಸರಿಯೋ ತಪ್ಪು ನನಗಂತೂ ಗೊತ್ತಿಲ್ಲ. ಉದ್ಯೋಗ ಪುರುಷ ಲಕ್ಷಣ ಅಂತಾರ. ಅಂದ್ರೆ ಗಂಡ ಅದಾವ ಹೊರ ದುಡಿಬೇಕು, ಹೆಣ್ತಿ ಅದಕ್ಕೆ ಮನೆ ನೋಡ್ಕೊಂಡು ಮಕ್ಕಳು ನೋಡ್ಕೋಬೇಕು. ಗಂಡ ದುಡಿದು ಬಂದಾಗ ಪ್ರೀತಿಯಿಂದ 4 ಮಾತು ಮಾತಾಡಿದ್ರೆ ಸಾಕು, ಎಲ್ಲರೂ ಸಂತೋಷದಿಂದ ಇರ್ತೀವಿ. ಇದಕ್ಕೆ ಕುಟುಂಬ ಅಂತ ಕರೀತಾರೆ. ಇಲ್ಲಿ ಗಂಡನೂ ದುಡಿದು ಹೆಂಡತಿನೂ ದುಡಿದು ಟೆನ್ಷನ್ ಮನೆಗೆ ಬರೋದು, ಊಟ ಮಾಡೋದು, ಸ್ಟ್ರೆಸ್ ಒಳಗೆ ಮಕ್ಕೊಂಬಿಡೋದು. ಎಂಜಾಯ್ ಮಾಡೋಕೆ ವೀಕೆಂಡ್ ಇರುತ್ತಲ್ಲ. ನಿನ್ ಹಳೆ ಕಾಲದ ಯೋಚನೆ ನನ್ನ ಯಾಕೆ ಬಲಿ ಕೊಡ್ತಿ? ರಿಸ್ಟ್ರಿಕ್ಷನ್ಸ್ ಯಾಕೆ ಹಾಕತ್ತಿ ನನಗೆ? ವೈ ಆರ್ ಯು ಟೆಸ್ಟಿಂಗ್ ಮೈ ಪೇಷನ್ಸ್? ಇದನ್ನೆಲ್ಲ ನಿನಗೆ ಹೇಳಾಕತ್ತಿದ್ದು ನನಗೆ ಹೆಂಡತಿಯಾಗಿ, ತಾಯಿಯಾಗಿ, ತಂಗಿಯಾಗಿ, ಮಗಳಾಗಿ ಇರ್ತಿ ಅಂತೇಳಿ ರೆಸ್ಪೆಕ್ಟ್ ಅಂತ ಹೇಳಾಕತ್ತೀನಿ, ರಿಸ್ಟ್ರಿಕ್ಷನ್ ಹಾಕಾಕತ್ತಿಲ್ಲ. ನೀ ಬೆಂಗಳೂರದಾಗ ಉದ್ಯೋಗ ಮಾಡ್ತಿ ಅಂದ್ರೆ ಮಾಡ, ವಾರದಾಗ ಒಂದ್ಸಲ ರಜೆ ಇದ್ದಾಗ ಅಥವಾ ತಿಂಗಳದಾಗ 1-2-3 ಸಲ ಸಿಗುನು, ಹೆಂಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗುನು. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳಕತ್ತಿ? ಕೇಳುಕಿನ ಮೊದಲ ಮಾಡಿದ್ರೆ ಕರ್ತವ್ಯ, ಕೇಳಿದ ಮಾಡಿದ್ರೆ ಸಹಾಯ. ಅದು ನೀ ಮಾಡಾಕತ್ತಿದ್ದು ತ್ಯಾಗ. ನಿನ್ನ ಫ್ರೀಡಮ್ಗೆ ಬೌಂಡ್ರೀಸ್ ಹಾಕತ್ತಿಲ್ಲ ನಾ. ಎಂದ ನಿನಗೆ ಬೌಂಡ್ರೀಸ್ ಹಾಕ್ತೀನಿ ಅವತ್ತ ಸತ್ಯನ. ನಿನ್ನ ಎಮೋಷನ್ ಜೋಡಿ ಸ್ವಲ್ಪ ಪೇಷನ್ಸ್ ಸೇರಿಸ್ಕೋ, ಇಬ್ರು ಖುಷಿಯಿಂದ ಇರ್ತೀವಿ. ನಿನ್ನ ಕಣ್ಣೀರ ನನಗೆ ಶಾಪ, ನಿನ್ನ ನಗುನ ನನಗೆ ಶಕ್ತಿ. ಅದೇನೇ ಇದ್ರು ನೀ ನನಗೆ ದೇವ್ರು ಕೊಟ್ಟು ವರ. ಹಲೋ, ಹಾ ಹೇಳ ಹರ್ಷ. ಏನ ನಿಮ್ಮ ಅಣ್ಣ ನಿನಗೆ ಫಾರಿನ್ ಹುಡುಗ ನೋಡ್ಯಾನಂತ, ನಾಳೆ ನೀನು ನೋಡಕ್ ಬರತ್ತಾರಂತ.